ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿಯ ಭೀಮಬಲ, ಒಂದು ರೀತಿ ಆನೆ ಬಲ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಬಲ ಖಂಡಿತವಾಗ್ಲೂ ಇದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಲ? ಡಿ ಕೆ ಶಿಯೇ ಸುಪ್ರೀಂ ಅಂತ ಹೇಳಿದ್ದಾರಂತೆ ಸೋನಿಯಾ ಗಾಂಧಿ, ನಾನಾ ಕಾರಣಗಳಿಂದಾಗಿ. ಏನು ಒಂದೊಂದೇ ನೋಡ್ತಾ ಹೋಗೋಣ, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಮುಖ್ಯಮಂತ್ರಿ ಅಂತ ಹೇಳಿದರೆ ಆಯಾ ಸರ್ಕಾರದ ನಾಯಕ, ಪಾಯಿಂಟ್ ಟು ಬಿ ನೋಟೆಡ್. ನಿಜ, ಮುಖ್ಯಮಂತ್ರಿ ಅಂತ ಹೇಳಿದ್ರೇನು, ಅವ್ನು ರಾಜ ಇದ್ದಂಗೆ, ಹೆಸರಿಗಷ್ಟೇ ಮುಖ್ಯಮಂತ್ರಿ ಅಲ್ವಾ. ರಾಜ ಏನು ಹೇಳ್ತಾನೆ ಅದನ್ನು ಕೇಳಬೇಕು. ಹಾಗೆ ನಮ್ಮ ರಾಜ್ಯಕ್ಕೆ ರಾಜ, ಮುಖ್ಯಮಂತ್ರಿ ಕೈಗೆ ಹೆಚ್ಚಿನ ಬಲ ತುಂಬುವ ಕೆಲಸ ಆಗಲಿ, ಅವರು ಶಕ್ತಿ ವರ್ಧನೆ ಮಾಡಬೇಕು, ಪ್ರತಿಯೊಂದಕ್ಕೂ ಸಿ ಎಂ ದಿಲ್ಲಿ ಕಡೆ ತಿರುಗಿ ನೋಡಬಾರ್ದು ಅನ್ನೋದನ್ನು ಹೇಳಿದ್ದಾರಂತೆ. ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಜನ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದ್ರಿ. ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿ ದಿಲ್ಲಿ ಕಡೆ ಮುಖ ಮಾಡ್ತಾ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಸೋನಿಯಾ ಸೂಚನೆ ಬೆನ್ನಲ್ಲೇ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ದಾರಂತೆ ಅನ್ನುವ ಒಂದು ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ನಿಜ, ಸೋನಿಯಾ ಸೂಚನೆ ದಿನೇ ದಿನೇ ಹೆಚ್ಚಾಗ್ತಿದೆ. ಡಿ ಕೆ ಬಲ ಇನ್ನು ನನ್ನನ್ನು ಮುಟ್ಟೋರಿಲ್ಲ, ತಡೆಯೋರಿಲ್ಲ. ಅಂದರೆ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿರ್ಧಾರಕ್ಕೆ ತೆಗೆದುಕೊಳ್ಳುವ ಸಂಬಂಧಪಟ್ಟ ಹಾಗೆ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲೂ ಸಖತ್ ವರ್ಕ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ಮಾಡಬೇಕು, ಮಾಡ್ತಾ ಇದ್ದಾರೆ. ತಮಗೆ ಪರ್ಯಾಯವಾಗುವ ನಾಯಕರಿಗೆಲ್ಲ ಡಿ ಕೆ ಗಾಳ ಹಾಕ್ತಿದ್ದಾರೆ. ಇದನ್ನು ಕೂಡ ರಾಜಕಾರಣದಲ್ಲಿ ಹೌದು ಮಾಡಬೇಕು ಅಂತೀವಿ ಅಲ್ವಾ, ಗಾಳ ಹಾಕೋ ಕೆಲಸ. ಎಲ್ಲರನ್ನೂ ತಮ್ಮ ವಿಶ್ವಾಸಕ್ಕೆ ಪಡೆದುಕೊಂಡಿರೋ ಬಂಡೆ. ನೋಡಿ, ನಾವೇನು ಮಾಡ್ತಾ ಇದ್ದೀವಿ, ಸುಮ್ಮನೆ ಹೆಸರಿಗೆ ಪ್ರಜಾಪ್ರಭುತ್ವ ಅಂತಿದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಪ್ರಜಾಪ್ರಭುತ್ವ ಬೇರೆ, ರಾಜಕಾರಣ ಬೇರೆ. ಡಿ ಕೆ ಹೈಕಮಾಂಡ್ನಿಂದಲೂ ಬೆಂಬಲ, ರಾಜ್ಯದಲ್ಲೂ ಬೆಂಬಲ. ಸೊ ಹೀಗಾಗಿ ಒಂದು ರೀತಿ ಡಬಲ್ ಪವರ್ ಬಂದಂಗಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಡಿ ಕೆ ಶಿಯ ಸುಪ್ರೀಂ ಲೀಡರ್. ಈ ಮನಸ್ಥಿತಿಯಿಂದ, ಈ ಕಾಂಟೆಕ್ಸ್ಟಿಂದ ನೋಡಬೇಕು ಅನ್ನುವ ಸೂಚನೆಯನ್ನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೊಡ್ತಾ ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ಟಾಪ್ ಸ್ಟೋರಿ, ದಿಸ್ ಇಸ್ ದ ನ್ಯೂಸ್. ಕರೆಕ್ಟ್. ಓಕೆ, ಈ ಗಾಂಧಿ ಬಲ ಇರಬಹುದು, ಭೀಮ ಬಲ ಇರಬಹುದು, ಸೋನಿಯಾ ಬಲ ಇರಬಹುದು, ಎಲ್ಲ ಬಲ ನಮ್ಮ ಜನರಿಗೆ ಬಲ ಆಗಬೇಕ್ರಿ, ಅದಷ್ಟೇ ನಮ್ಮ ಕನಸನ್ನು. ಓಕೆ, ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ, ಮತ್ತಷ್ಟು ವಿಶ್ಲೇಷಣೆ ನೀಡ್ತಾರೆ. ಜೀವನ್, ನಿಮಗೆ ಗೊತ್ತಿದೆ ನಾನೇನು ಕೇಳ್ತೀನಿ ಅಂತ, ಯಾಕಂತ ಹೇಳಿದ್ರೆ ಯಾವಾಗಲೂ ಇದನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಲ್ವಾ. ಹೌದು. ಏನೀಗ ನಾನಂತೂ ಏನು ಹೇಳಲ್ಲ, ಓವರ್ ಟು ಯು. ನನಗಂತೂ ಕೇಳಿ ಕೇಳಿ ಸುಸ್ತಾಗಿದೆ, ಏನು ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ಹಂಗಾಗಿದೆ ನನಗೆ. ಓವರ್ ಟು ಯು, ಪ್ಲೀಸ್ ಗೋ ಹೆಡ್. ಎಸ್, ರಾಘವ್ ಸೂರ್ಯ, ಮೊದಲಿಂದನೂ ಈ ಒಂದು ಸಂಪುಟ ವಿಸ್ತರಣೆ ವಿಚಾರವಾಗಿ ನೀವು ಕೂಡ ಸಾಕಷ್ಟು ಹೇಳಿದಿರಿ. ಈವರೆಗೂ ಕೂಡ ಏನು ಡಿ ಕೆ ಶಿವಕುಮಾರ್ ಅವ್ರ ವಿಚಾರವಾಗೂ ಸಾಕಷ್ಟು ಹೇಳಿದ್ರಿ. ಅದೇ ರೀತಿಯಾಗಿ ಏನು ಹೈಕಮಾಂಡ್ನ ವರ್ತನೆ ಕೂಡ ಇರುವಂಥದ್ದು, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಲವು ಕೂಡ ಹೈಕಮಾಂಡಿಂದ ಸಿಕ್ಕಿರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಸಿ ಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಏನು ತಮ್ಮ ಕುರ್ಚಿಯನ್ನು ಬಿಟ್ಕೊಟ್ಟಿದ್ದಂತೂ ಅಷ್ಟು ಸಲೀಸಾಗಿ ಯಾರೂ ಕೂಡ ಮಾಡ್ದಲೇ ಇರೋಂಥದ್ದನ್ನ ಸಿದ್ದರಾಮಯ್ಯನವರು ಮಾಡಿದ್ದು. ಯಾಕಂದರೆ ಒಂದು ಮುಖ್ಯಮಂತ್ರಿ ಕುರ್ಚಿ ಅಂತ ಬಂದಾಗ ಅಷ್ಟು ಈಸಿಯಾಗಿ ಯಾರೂ ಇಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದಂಥ ಒಂದೇ ಒಂದು ಮಾತಿಗೆ ಅಲ್ಲಿ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡ್ತಾರೆ. ಅಂದರೆ ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಇದ್ದಂತಹ ಒತ್ತಡ ಅಂತಲೂ ಹೇಳ್ಬೋದು. ಇಲ್ಲಿ ಕೆಲವೊಂದು ಇನ್ನು ಅಂದರೆ ಕಾಂಗ್ರೆಸ್ ವರಿಷ್ಠರಾದಂಥವರು ಸೋನಿಯಾ ಗಾಂಧಿ ಅವರು, ಅವರ ಒಂದು ಸೂಚನೆಯ ಮೇರೆಗೆ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವರ ಒಪ್ಪಂದ ಏನಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿಯನ್ನು ಬಿಟ್ಕೊಡ್ತಾರೆ. ಅದಾದ ಮೇಲೆ ಏನು ಸಂಪುಟ ಇಲ್ಲಿ ರಚನೆ ಆಗಬೇಕು, ಹೊಸ ಸಂಪುಟ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆಗಬೇಕಾದ್ರೂ ಕೂಡ, ಆದರೆ ರಾಹುಲ್ ಗಾಂಧಿ ಅವರ ಒಂದು ಏನು ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಗಬಾರ್ದು, ಅವರ ನಾಯಕತ್ವಕ್ಕೆ ಯಾವುದೇ ಕೊರತೆಗಳು ಆಗಬಾರ್ದು ಅಂತ ಮೊದಲ ಹಂತದ ಏನು ಸಂಪುಟ ರಚನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ, ಮೊದಲಿಗೆ 13 ಜನ ಸಚಿವರನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖವಾದದ್ದು. ಸಿದ್ದರಾಮಯ್ಯನವರ ಆಪ್ತರಿಗೆ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ನೀಡಿರುವಂಥದ್ದು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನೂ ಯಾವುದೇ ರೀತಿಯಾದಂತೆ ಅವ್ರನ್ನೂ ಕೂಡ ಬೇರ್ಪಡಿಸಿದೆ. ಅಂದರೆ ಅವ್ರನ್ನೂ ಕೂಡ ಅವರ ಆಪ್ತರು ಆಗಿರಬೇಕು, ಅವ್ರಿಗೂ ನೆಚ್ಚಿನಾದಂಥವ್ರನ್ನ ಡಿ ಕೆ ಶಿವಕುಮಾರ್ ಅವರ ಮೊದಲ ಹಂತದ ಕ್ಯಾಬಿನೆಟ್ಗೆ ಸೇರಿಸಿದ್ರು. ಅದೇ ರೀತಿಯಾಗಿ ಈಗ ಏನು ಎರಡನೇ ಹಂತದ ಕ್ಯಾಬಿನೆಟ್ ಏನು ಪರಿಪೂರ್ಣವಾದಂತಹ ಕ್ಯಾಬಿನೆಟ್ ಈಗ ಆಗಬೇಕಾಗಿದೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದ್ದಂಥದ್ದು. ಸರ್ಕಸ್ ಜೊತೆಗೆ ಶಾಸಕರ ಲಾಬಿ ಹೆಚ್ಚಾದಂಥದ್ದು. ಕೇವಲ 20 ಸಚಿವ ಸ್ಥಾನಗಳು ಸದ್ಯ ಇರೋವಂಥದ್ದು. ಆದರೆ ಈ ಒಂದು 20 ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಶಾಸಕರು ಒಂದು ಲಾಬಿಯನ್ನು ಮಾಡ್ತಿದ್ದಾರೆ. ಡಿಫ್ರೆಂಟ್ ಅಂದರೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಕೆಲವೊಬ್ಬರು ಶಾಸಕರು ಲಾಬಿಯನ್ನು ಮಾಡಿದ್ರೆ, ಇನ್ನು ಸಿದ್ದರಾಮಯ್ಯನವರ ಆಪ್ತ ಬಳಗದ ಶಾಸಕರೇನಿದ್ದಾರೆ ಅವರು ಕೂಡ ಸಿದ್ದರಾಮಯ್ಯನವರ ಮೂಲಕ ಒಂದು ಲಾಬಿಯನ್ನು ಮಾಡ್ತಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ ಹಾಗೂ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಚೆನ್ನಾಗಿರುವಂಥ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನವನ್ನು ಕೊಡಿಸಿ ಅಂತ ಡಿ ಕೆ ಶಿವಕುಮಾರ್ ಅವ್ರ ಮೂಲಕ ಒಂದು ಲಾಬಿಯನ್ನು ಮಾಡ್ತಿದ್ದಾರೆ.
ಇದ್ರ ಜೊತೆಗೆ ಹರಿಪ್ರಸಾದ್ ಹಾಗೂ ಏನು ಡಿ ಸಿ ಎಂ ಆದಂತಹ ಪರಮೇಶ್ವರ್ ಅವರು ಕೂಡ ಕೆಲವೊಂದಿಷ್ಟು ಲಾಬಿಗಳನ್ನು ಅವರ ಆಪ್ತರಾಗಿರುವಂಥ ಶಾಸಕರಿಗೋಸ್ಕರ ಲಾಬಿಯನ್ನು ಮಾಡಿರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ. ಆದರೆ ಇದೆಲ್ಲ ಓವರ್ ಆಲ್ ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಏನು ಟೈಮ್ ಕೂಡಿ ಬಂದಿರುವಂಥದ್ದು ಇನ್ನು ಕೊನೆ ಹಂತದಲ್ಲಿ ಇರುವಂಥದ್ದು. ಸದ್ಯ ಎಲ್ಲ ನಾಯಕರು, ರಾಜ್ಯದ ನಾಯಕರು ಹೈಕಮಾಂಡ್ಗೆ ಈಗ ಹೈಕಮಾಂಡ್ನ ಬಳಿ ಚರ್ಚೆಗೋಸ್ಕರ ಈಗ ದೆಹಲಿಗೆ ತೆರಳಿರುವಂಥದ್ದು. ಈ ಒಂದು ದೆಹಲಿಗೆ ನಾಳೆ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಚರ್ಚೆಗಳು ಆಗುತ್ತೆ. 1-to-1 ಸಭೆಗಳು ಕೂಡ ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ನಾಯಕರ ಮಧ್ಯೆ ನಡೆಯುವಂಥದ್ದು. ಈ ಒಂದು ವಿಚಾರ ನಾಳೆ ಬಹುತೇಕ ಈಗ ಆಲ್ರೆಡಿ ಮೊದಲೇ ಹೇಳಿದ ಹಾಗೆ ಏನು ಈ ಒಂದು ಹೈಕಮಾಂಡ್ ನಾಯಕರ ಜೊತೆ ಒಂದು ಲೀಸ್ಟ್, ಅಂದರೆ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಹೇಳ್ತಾರೆ ಏನಕ್ಕಂದರೆ ಹೊಸಬರಿಗೆ ಒಂದು ಆದ್ಯತೆಯನ್ನು ಕೊಡೋಣ, ಹೊಸಬರಿಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಆದ್ಯತೆ ಕೊಡೋಣ. ಯಾಕಂದರೆ 2028 ಚುನಾವಣೆಯನ್ನು ಮುನ್ನುಡಿಯನ್ನು ಇವರು ಕಾಂಗ್ರೆಸ್ ಪಕ್ಷದ ನಾಯಕರು ಕಾಣ್ತಿರುವಂಥದ್ದು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಈ ಬಾರಿ ಏನು 136 ಸೀಟನ್ನು ನಾವು ಪಡೆದುಕೊಂಡ್ವಿ, ಅದೇ ರೀತಿಯಾಗಿ ಮುಂದಿನ ಬಾರಿನೂ ಕೂಡ ಒಂದೇ ಸಲ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಆಳವಾದಂತಹ ಯೋಚನೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಏನು ನಾಯಕರು ಇರುವಂಥದ್ದು. ಅದೇ ರೀತಿಯಾಗಿ ಪಕ್ಷವನ್ನು ಬಲಪಡಿಸಬೇಕು ಎಲ್ಲ ರೀತಿಯಲ್ಲೂ ನಿಟ್ಟಿನಲ್ಲಿ ಹೊಸ ನಾಯಕರಿಗೆ, ಹೊಸ ಶಾಸಕರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದು ಡಿ ಕೆ ಏನು ರಾಹುಲ್ ಗಾಂಧಿ ಅವರ ಒಂದು ಆದ್ಯತೆ. ಈ ವಿಚಾರ ನಂಗೆ ಗೊತ್ತಾಯ್ತು. ಆಮೇಲೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಈಗ ಪಾಯಿಂಟ್ ಏನಂತ ಹೇಳಿದ್ರೆ, ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಸುಪ್ರೀಂ, ಆಯಾ ಮುಖ್ಯಮಂತ್ರಿ ಆ ರಾಜ್ಯಕ್ಕೆ ಅವರೇ ಸುಪ್ರೀಂ ಅಂತ ಹೇಳುವಾಗ ಯಾಕೆ ಈಗ ಹೇಳ್ತಾ ಇದ್ದಾರೆ? ಅದ್ರ ಪ್ರಮೇಯ ಏನಿದೆ ಅಂದರೆ ಇಲ್ಲಿವರೆಗೂ ಹಂಗಿರಲಿಲ್ಲ ಅಂತಾನ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ ಅಂತಾನ, ಅಥವಾ ಹೇಳೋದಾಗಿದ್ರೆ ಈ ಮುಂಚೆನೇ ಹೇಳಿದ್ರೆ ಇಷ್ಟು ಸಮಯ ಉಳಿತಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ನನಗೆ ಬರುತ್ತೆ. ವಾಟ್ ಯು ಸೇ? ಎಸ್, ಹೌದು ರಾಘವ್ ಸುರೇ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಉಟ್ಕೊಳ್ತವೆ. ಅಲ್ಲೊಂದು ಸಮಿತಿಗಳನ್ನು ರಚನೆ ಮಾಡಬೇಕು ಅನ್ನೋದಾಗಿರ್ಬೋದು, ಈ ಒಂದು ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಬರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನು ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಕಟ್ಟಾಕುವಂತಹ ಪ್ರಯತ್ನಗಳು ಏನಾದರೂ ನಡೆಯುತ್ತೆ ಅನ್ನೋಂಥದ್ದು. ಅದ್ರ ಜೊತೆಗೆ ಏನು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ವರಿಷ್ಠ ಸೋನಿಯಾ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಆತ್ಮೀಯವಾಗಿ ಇರುವಂಥದ್ದು. ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದ ಹಾಗೆ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಸೋನಿಯಾ ಗಾಂಧಿ ಅವರು ಮಾತನಾಡಿ ಅವರಿಗೆ ಒಂದು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಸಿರುವಂಥದ್ದು ಈ ಹಿಂದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಈ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಆಡಳಿತಾತ್ಮಕವಾಗಿ ಯಾವುದೇ ಒಂದು ವಿಚಾರಗಳು ಚರ್ಚೆ ಆದಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ದೆಹಲಿಯತ್ತ ಒಂದು ಮುಖ ಮಾಡೋದು ಬೇಡ, ಅವರಿಗೆ ಒಂದು ಸುಪ್ರೀಂ ಲೀಡರ್ ಅಂದರೆ ಅವರಿಗೆ ಒಂದು ಕೆಲವೊಂದಿಷ್ಟು ಅಧಿಕಾರವನ್ನು ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು ಪ್ರತಿಯೊಬ್ಬ ನಾಯಕರಿಗೂ ಕೂಡ ಈ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಇನ್ನು ಅದ್ರ ಬಳಿಕ ಏನು ಈ ಹಿಂದೆ KPCC ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಜವಾಬ್ದಾರಿಗಳು. ಈಗ ಅದೇನೋ ಹೇಳ್ತಾರಲ್ಲ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನೋ ಹಾಗೆ ಇಷ್ಟು ಸಮಯ ಹೋಗಿದೆ. ಎಲ್ಲರೂ ಲಾಬಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ಗೊತ್ತಿಲ್ಲ ಇದನ್ನ ಹೇಳಬೇಕು ಅಂತ, ಯಾವ ಪುರುಷಾರ್ಥಕ್ಕೆ ಈಗ ಹೇಳ್ತಾರೆ ಅಂತ ನನ್ನ ಪ್ರಶ್ನೆ. ಈ ಮುಂಚೆನೇ ಹೇಳಿದ್ರೆ ಒಳ್ಳೆ ಅಲ್ಲ. ದಟ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಹೌ ಡು ಯು ಅನಲೈಸ್ ಇಟ್ ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ? ಎಸ್ ರಾಘವ್ ಸೂರ್ಯ, ಈ ಒಂದು ವಿಚಾರ ಏಕೆಂದರೆ ಈಗ ಸಾಕಷ್ಟು ಈಗ ವಿಪಕ್ಷಗಳು ಕೂಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಟೀಕೆಗಳನ್ನು ಮಾಡ್ತು. ಯಾಕಂದರೆ ಬರ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ, ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ, ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನು ಸಾಕಷ್ಟು ಮಾತನಾಡಿದರು ವಿಪಕ್ಷದವರು. ಈ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಅನಿವಾರ್ಯತೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇಷ್ಟು ದಿನ ಅಂದರೆ ಈಗ ಆಲ್ರೆಡಿ CM ಆಗಿ ಡಿ ಕೆ ಶಿವಕುಮಾರ್ ಅವರು CM ಆಗಿ 55 ದಿನಗಳು ಕಳೆದಿದೆ. ಆದರೂ ಕೂಡ ಸಚಿವ ಸಂಪುಟ ಇನ್ನೂ ವಿಸ್ತರಣೆ ಆಗಿಲ್ಲ, ಅವರ ಪೂರ್ಣವಾದಂತಹ ಕ್ಯಾಬಿನೆಟ್ ಆಗಿಲ್ಲ ಅನ್ನೋ ಒಂದು ಚರ್ಚೆಗಳು ಸಾಕಷ್ಟು ಏನೋ ಆಗ್ತಿರೋವಂಥದ್ದು. ಈ ಒಂದು ಚರ್ಚೆಗಳು ನಡಿಬೇಕಾದ್ರೆ ಈ ಒಂದು ವಿಚಾರವಾಗಿ ಇದನ್ನ ಇಲ್ಲಿಗೆ ಕ್ಲಿಯರ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಇದನ್ನು ಜಾಸ್ತಿ ಎಳಿಬಾರ್ದು, ಮುಂದಕ್ಕೆ ಹೋಗಬಾರ್ದು ಇದು. ಯಾಕಂದ್ರೆ ಈವರೆಗೂ ಆಗಿರುವಂಥದ್ದು ಆಗಿದೆ, ಇನ್ನು 55 ದಿನಗಳು ಕೂಡ ಕಳೆದಿದೆ. ಆದರೆ ಈ ಮತ್ತಷ್ಟು ಮುಂದೂದ್ರೆ ಸರ್ಕಾರಕ್ಕೆ ಅಂದರೆ ಏನೊಂದು ಆಡಳಿತಾತ್ಮಕ ವಿಚಾರವಾಗಿ ಆಡಳಿತ ಮಾಡೋದಿಕ್ಕೂ ಆಗಿರ್ಬೋದು, ಇನ್ನು ವಿಪಕ್ಷಗಳಿಗೆ ಈ ಒಂದು ವಿಚಾರ ಆಹಾರವಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯ ಎಚ್ಚೆತ್ಕೊಂಡು ಎಲ್ಲ ವಿಚಾರವನ್ನು ಬೇಗ ಒಂದು ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ರಾಘವ್ ಸೂರ್ಯ, ಥ್ಯಾಂಕ್ ಯು ಜೀವನ್. ಓಕೆ, ಇದು ರಾಜಕೀಯ ಹೇಗಿದೆ ನೋಡಿ. ಅಂದರೆ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಇವತ್ತು ಹೇಳ್ತಾ ಇದ್ದಾರೆ ಅವರ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಯಾರಿದ್ದಾರೋ ಅವರೇ ಸುಪ್ರೀಂ ಅಂತ ಹೇಳಿದ್ರೆ ಅದನ್ನು ಯಾಕೆ ಹೇಳ್ತಾ ಇದ್ದೀರಿ? ಹೆಂಗೆ ಹೇಳ್ದಂಗೆ ಆಯಿತು ಅಂದರೆ, ನಾವು ಪತ್ರಕರ್ತರು ಯಾವ ಪಕ್ಷದ ಪರವಾಗಿಲ್ಲ ಅಂತ ಹೇಳಿದಾಗ ಏನರ್ಥ? ಪತ್ರಕರ್ತರು ಇರಬೇಕಾಗಿರೋದೇ ಹಾಗೆ ರೀ ಅಂದರೆ ಹಂಗಿರಲಿಲ್ಲ ಅಂತ ಹೇಗೆ ಜನರು ಅನಲೈಸ್ ಮಾಡ್ತಾರೋ ಆ ರೀತಿಯಾಗಿ ಈ ಒಂದು ಪ್ರಶ್ನೆ ಉದ್ಭವಿಸಿದೆ. ಎನಿವೆ, ಬೇಗ ಇತ್ಯರ್ಥ ಆಗಲಿ, ನಮ್ಮ ರಾಜ್ಯದ ಜನತೆಯ ಒಂದು ಶ್ರೇಯಾಭಿವೃದ್ಧಿಗೆ ಶ್ರಮಿಸಲಿ.